ಈಗ 30 ಸೆಕೆಂಡಿಗೆ ಆನ್ ಆಗೋಂಗೆ ಮಾಡಿದೆ. 30 ಸೆಕೆಂಡ್ ಆದಮೇಲೆ ಆನ್ ಆಗುತ್ತೆ. ಲೈನ್ ಏನಾದ್ರು ರಿವರ್ಸ್ ಆಗಿದ್ದರೆ ಆನ್ ಆಗಲ್ಲ. ಒಂದು ಲೈನ್ ಫಾಲ್ಟ್ ಇದ್ದರೆ ಆನ್ ಆಗಲ್ಲ. ಆ ಲೈನ್ ಈ ವೈರ್ ಚೇಂಜ್ ಮಾಡಿದ ಮೇಲೆ ಲೈನ್ ಬಂದ ಮೇಲೆ ಆನ್ ಆಗುತ್ತೆ. ಅಲ್ಲಿ ತನಕ ಆನ್ ಆಗುತ್ತೆ. ಲೈನ್ ರಿವರ್ಸ್ ಇದ್ದರೆ ಬ್ಲೂ ವೈರ್ ಅಥವಾ ರೆಡ್ ವೈರ್ ಒಂದು ಚೇಂಜ್ ಮಾಡಬೇಕು. ಲೈನ್ ಸರಿ ಹೋದ್ಮೇಲೆ ಅದು ಆನ್ ಆಗುತ್ತೆ. ಅಲ್ಲಿ ತನಕ ಆನ್ ಆಗೋದೇ ಇಲ್ಲ. ಇದನ್ನು ಸೆಟ್ಟಿಂಗು. ಇದನ್ನು ಸೆಟ್ ಮಾಡಬೇಕಾದ್ರೆ ಸೆಟ್ಟನ್ನು 3 ಸೆಕೆಂಡ್ ಒತ್ತಿಡ್ಕೋಬೇಕು. ಸೊ ಇದು 30 ಸೆಕೆಂಡಲ್ಲಿ ಆನ್ ಆಫ್ ಆಗೋಂಗೆ ಮಾಡಿದ್ದೀವಿ. ಅದನ್ನು ಕೆಳಗೆ ಮಾಡಿದ್ರೆ 29 ಆಗುತ್ತೆ, ಮೇಲೆ ಮಾಡಿದ್ರೆ 31, 32 ಆಗುತ್ತೆ. ಸೊ ಈಗ ಅಟ್ ಪ್ರೆಸೆಂಟ್ 30 ಸೆಕೆಂಡಿಗೆ ಏನು ಸೆಟ್ ಮಾಡಿ ಸೆಟ್ ಬಟನ್ ಸ್ವಲ್ಪ ಹೊತ್ತು ಒತ್ತಿಟ್ಕೊಂಡ್ರೆ ಎಷ್ಟಕ್ಕೆ ಅದು ಆಫ್ ಆಗಬೇಕು, ರಿಲೇ ಎಷ್ಟಕ್ಕೆ ಟ್ರಿಪ್ ಆಗಬೇಕು ಅಂತ ಸೆಟ್ಟಿಂಗ್ ಬರುತ್ತೆ. ಅದನ್ನು ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಈಗ ಅದನ್ನು 11ಕ್ಕೆ ಇಟ್ಟಿದ್ವಿ. ಸೆಟ್ ಇನ್ನೊಂದು ಸರಿ ಬಟನ್ ಒತ್ತೋದು. ಸೊ ಎಷ್ಟಕ್ಕೆ ಅದು ಆಫ್ ಆಗಬೇಕು, ಎಷ್ಟರಿಂದ ಕೆಳಗಡೆ ಹೋದರೆ ಆಫ್ ಆಗಬೇಕು, ನೀರಿಲ್ಲದೆ ಅಂತ. ನೀರಿಲ್ಲದೆ ಓಡಿದಾಗ ಅದು ಎಷ್ಟು ಕೆಳಗಡೆ ಇದ್ದರೆ ಆಫ್ ಆಗಬೇಕು ಅಂತಿದೆ. ಅದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಈಗ ಅದನ್ನು 8.5ಗಿಟ್ಟು ಸೆಟ್ ಬಟನ್ ಒತ್ತಿದೆ. ಈಗ ಒಂದು ಸರಿ ನೀರಿಲ್ಲದೆ ಓಡಿದ್ರೆ, ನೀರಿಲ್ಲದೆ ಆಫ್ ಆದಾಗ ಎಷ್ಟು ನಿಮಿಷ ಬಿಟ್ಟು ಆನ್ ಆಗಬೇಕು ಅಂತ ಇದು ನೆಕ್ಸ್ಟ್ ಸೆಟ್ಟಿಂಗ್ ಬರುತ್ತೆ. ಈಗ 16 ನಿಮಿಷ, 17 ಸೆಕೆಂಡು, 17 ನಿಮಿಷ, 15 ನಿಮಿಷ. ಈಗ 15 ನಿಮಿಷಕ್ಕೆ ಇಟ್ಟಿದೆ. ಅಂದರೆ ಒಂದು ಸರಿ ನೀರಿಲ್ಲದೆ ಓಡಿ ಆಫ್ ಆದಾಗ 15 ನಿಮಿಷ ಬಿಟ್ಟು ಮತ್ತೆ ಆನ್ ಆಗುತ್ತೆ. ಈ ಸೆಟ್ ಬಟನ್ ಒತ್ತಿದ್ರೆ ಮುಗೀತು. ಸೊ ಈಗ ಅದು 30 ಸೆಕೆಂಡ್ ಆಗ್ತಿದ್ದಂಗೆ ಆನ್ ಆಗುತ್ತೆ. ಆಟೋಮೆಟಿಕ್ ಆನ್ ಆಗುತ್ತೆ. ಏನೇ ಫಾಲ್ಟ್ ಇದ್ದರೂ ಮತ್ತೆ ಆನ್ ಆಗೋದಿಲ್ಲ. ಈಗ ನಾವು ಕೊಟ್ಟಿರೋದು 9.9 ಆ್ಯಂಪ್ಸ್ ತೊಗೊಂಡು ಓಡ್ತಾಯಿದ್ವಿ. ನಾವು 11ಕ್ಕೆ ಸೆಟ್ ಮಾಡಿರೋದ್ರಿಂದ ರನ್ ಆಗ್ತಾಯಿದ್ವಿ. ಇದು ವೋಲ್ಟೇಜ್ ತೋರಿಸ್ತೀವಿ. 9.9 ಆ್ಯಂಪ್ಸ್ ತೊಗೊಂಡು ಈಗ ನಮ್ಮದು ಲೋಡ್ ಹಾಕಿದ್ವಿ. ಈಗ ಲೋಡ್ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ನೋಡಿ, ನಾನು ಲೋಡ್ ಜಾಸ್ತಿ ಮಾಡ್ತಾಯಿದ್ದೀನಿ. ನೋಡಿ, ಈಗ 13.8 ಮಾಡಿದ್ದೀನಿ ಲೋಡು. ತಾನಾಗೆ ಆಫ್ ಆಗೋಗುತ್ತೆ. ಓವರ್ಲೋಡ್ ಅಂತ ಬಂದ್ಬಿಟ್ಟು ಆಫ್ ಆಗೋಗುತ್ತೆ. 13. ನೀವು ಎಷ್ಟು ಸೆಟ್ ಮಾಡಿರ್ತೀರೋ ಅದಕ್ಕಿಂತ ಮೇಲೆ ತೊಗೊಂಡ್ರೆ ಆಟೋಮೆಟಿಕ್ ಆಫ್ ಆಗೋಗುತ್ತೆ. ಮತ್ತು ಕರೆಂಟ್ ಹೋಗಿ ಕರೆಂಟ್ ಬಂದ ಮೇಲೆ ಆನ್ ಆಗುತ್ತೆ. ಇಲ್ಲ ನೀವೇ ಒಂದ್ಸರಿ ಸ್ಟಾಪು ಅಥವಾ ನೀವೇ ಒಂದ್ಸರಿ ಸ್ಟಾಪು ರೀಸೆಟ್ಟು ಒತ್ಬೋದು ಅಲ್ಲ. ನೀವೇ ಒಂದ್ಸರಿ ಓವರ್ಲೋಡ್ ಆಗಿ ಟ್ರಿಪ್ ಆದಾಗ ಸ್ಟಾಪ್ ರೀಸೆಟ್ ನೀವೇ ಒತ್ಬೋದು. 30 ಸೆಕೆಂಡ್ ಬಿಟ್ಟು ಆನ್ ಆಗುತ್ತೆ. ಸೆಕೆಂಡ್ ಬಿಟ್ಟು ಎಲ್ಲ ಸರಿ ಇದ್ದರೆ ಮಾತ್ರ ಆನ್ ಆಗುತ್ತೆ. ಲೈನ್ಸ್ ಕರೆಕ್ಟ್ ಇರಬೇಕು. ಅದೊಂದು ಬೇರೆ ಹಾಕ್ಕೊಂಡ್ರೆ ಇನ್ನೂ ಮುಹೂರ್ತ ಬಂದಿಲ್ಲ. ಬೇರೆ ಎಲ್ಲಿ ಹಾಕ್ರಪ್ಪ ಇವೆರಡು. ಈಗ ಕರೆಕ್ಟಾಗಿ ರನ್ ಆಗ್ತಾಯಿದೆ. ನಾನೀಗ ಲೋಡ್ ಕಡಿಮೆ ಮಾಡ್ತೀನಿ. 8:15ಕ್ಕಿಂತ ಕೆಳಗೆ ಹೋದರೆ ಆಫ್ ಆಗೋಂಗೆ ನಾವು ಸೆಟ್ ಮಾಡಿದ್ದೀವಿ. ಈಗ ನಾವು ಸೆಟ್ ಮಾಡಿರೋದು 7.8 ಇದೆ. ಸೊ ಅಲ್ಲಿ ಸೆಟ್ ಮಾಡಿರೋದು 8:30 ಕೆಳಗೆ ಹೋದರೆ ಆಫ್ ಮಾಡುವಂತ ಸೆಟ್ ಮಾಡಿದ್ದೀವಲ್ಲ. ಸೊ ಅದು 8:30 ಕೆಳಗೆ ನೀರಿಲ್ಲದೆ ಓಡಿದಾಗ ಆಟೋಮೆಟಿಕ್ ಆಫ್ ಆಗೋಗುತ್ತೆ. 8:30 ಕೆಳಗೆ ಹೋದಾಗ ಅದು ಡ್ರೈ ಅಂತ ತೋರಿಸುತ್ತೆ. ಮೂರಲ್ಲೂ ವೋಲ್ಟೇಜ್ ತೋರಿಸ್ತೀವಿ. ಅದು ಡ್ರೈ ರನ್ ಅಂತ ತೋರಿಸುತ್ತೆ. ಹದಿನೈದು ನಿಮಿಷ ಬಿಟ್ಟು ಆನ್ ಆಗುತ್ತೆ ಮತ್ತೆ. ಈಗ 15 ನಿಮಿಷಕ್ಕೆ ಅವಾಗ ಸೆಟ್ ಮಾಡಿದ್ದೀವಲ್ಲ, ಅದು 15 ನಿಮಿಷ ಬಿಟ್ಟು ಆನ್ ಆಗುತ್ತೆ. ಇದು ಒಂದೊಂದು ವೋಲ್ಟೇಜ್. ಒಂದು ಲೈನಲ್ಲಿ 420, ಇನ್ನೊಂದು ಲೈನಲ್ಲಿ 421, ಬೇರೆ ಬೇರೆ ವೋಲ್ಟೇಜ್ ತೋರಿಸ್ತೀವಿ. ಈಗ ಡ್ರೈ ರನ್ನಾಗಿ ಆಫ್ ಆಗಿದೆ.
ಸೊ ನೀವೇ ಕೈನಲ್ಲಿ ಆನ್ ಮಾಡ್ಬೋದು, ಇಲ್ಲ 15 ನಿಮಿಷ ಬಿಟ್ಟು ಮತ್ತೆ ಆನ್ ಆಗುತ್ತೆ. ಇದನ್ನು ಚೇಂಜ್ ಮಾಡ್ಕೋಬೋದು. ಈ ರೀತಿ ಒಟ್ಟು ಎಷ್ಟು ಸೆಟ್ಟಿಂಗು, 4 ಸೆಟ್ಟಿಂಗ್ ಇದೆ. ಈ ಕರೆಂಟ್ ಬಂದರೆ ಮತ್ತೆ ರೀಸೆಟ್ ಮಾಡಿದ್ರೆ 30 ಸೆಕೆಂಡ್ ಬಿಟ್ಟು ಆನ್ ಆಗುತ್ತೆ. ಒಟ್ಟು 3 ಸೆಟ್ಟಿಂಗು. ಒಂದು 30 ಸೆಕೆಂಡ್ ಬಿಟ್ಟು ಆನ್ ಆಗೋದು, ಕರೆಂಟ್ ಬಂದರೆ 30 ಸೆಕೆಂಡು. ಓವರ್ಲೋಡ್ ಎಷ್ಟಕ್ಕೆ ಆಫ್ ಆಗಬೇಕಂತ, 11 ದಾಟಿದ್ರೆ ಆಫ್ ಆಗುತ್ತೆ ಅಂತ. ಡ್ರೈ ರನ್ 8:30 ಕೆಳಗಿದ್ದರೆ ಆಫ್ ಆಗಬೇಕಂತ. 15 ನಿಮಿಷ ಒಂದು ಸರಿ ಡ್ರೈ ರನ್ ಆದಾಗ 15 ನಿಮಿಷ ಬಿಟ್ಟು ಆನ್ ಆಗುತ್ತೆ. ಒಟ್ಟು ಇರೋದು 4 ಸೆಟ್ಟಿಂಗ್ ಅದು.